ದನ ಕ್ಯಾನ ಒಂದು ಕರಡಿ ಸಿಕ್ಕಿತ್ತ, ಕರಡಿ ತುಡಕ. ಅದು ಹುಟ್ಟ ಜನ್ಮ ಕರಡಿ ನೋಡಿತ್ತಿಲ್ಲ, ಅದು ಮನೆಗೆ ತತ್ತು, ಅದು ತಾ ಕಾಣಿಸ್ತು ಒಳಗೆ. ಎಲ್ಲರೇ ಜಾತ್ರೆ ಹೋದಾಕ್ರ ನಿನಗೆ ದನ ಹಚ್ಚಿ ಹೋಗ್ಲಿಕ್ಕೆ ಬರ್ತದ, ಒಳಗೊಂದು ಮನುಷ್ಯ ಆದತ್ತ ಅದು ತಿಳ್ಕೊತು. ದಡ್ಡ ಮನೆಗೆ ತಂದು ಪೆಟ್ಟಿಗೆಗಿಟ್ಟು ಕೀಲಿ ಹಾಕ್ಬೇಕಂದ್ರೆ ಅವ್ನು ಹ್ಯಾಂಡ್ತಿ ನೋಡೋದು, ಯಾನಿಟ್ಟಿ ಪೆಟ್ಟಿಗೆ ಅನ್ನ ಕೊಡ್ರಿ ತಿಳಿಯಂಗಿಲ್ಲ ಅಂತ ನಾವು ಹೆಣ್ತಿ. ಹೆಣ್ಮಕ್ಳಿಗೆ ತಿಳಿಯಲ್ಲ ಅಂದ್ರಿ ನೀವು ಉಳ್ಯಲ್ಲ, ತಿಳಿಯಲ್ಲ ಅನ್ಬೇಡ್ರಿ ಅವ್ರಿಗೆ. ತಿಳಿಯಲ್ಲ ಅಂದ್ರೆ ನೀವು ಉಳ್ಯಲೆ. ಯಾಕೆ ಹೋಮ್ ಮಿನಿಸ್ಟರ್ ನಿನ್ನ ಊಟೇ ಬಂದ್ ಎಲ್ಲ ತಿಳಿತದ ಅವ್ರಿಗೆ. ಸೊಮ್ಮ ತಿಳಿತದ ಅಂದ್ರೆ ಬಿಸಿ ರೊಟ್ಟಿ ಸಿಗ್ತದೆ ನೋಡ್ರಿ, ಇಲ್ಲ ಅಂದ್ರೆ ನೀವು ಉಳಿಯಂಗೇ ಇಲ್ಲ. ಕೀಲಿ ಹಾಕುವಾಗ ಈಕಿನೂ ದಡ್ಡಿದ್ರು, ಕೀಲಿ ಮುರಿದಳೆ. ಅವ್ನು ಹೇಳಿ ಕೀಲಿ ಮುರಿದು ನೋಡುದು, ಇಟ್ಟೆ ಸಣ್ಣ ಕರಡಿ ತುಣಕಿತ್ರಿ, ಅದನ್ನು ಹುಟ್ಟ ಜನ್ಮ ಕರಡಿ ನೋಡಿತ್ತಿಲ್ಲ. ಅದು ನೋಡಿದ್ರು ತಾ ಕಾಣಿಸಿದ್ರು ಒಳಗೆ. ಅತ್ತಿ ಕಡೆ ಒಳಗೆ ಅತ್ತಿರಿ ಅಂದ್ರು. ಯಾಕ ನನಗ್ ಗೊತ್ತಿಲ್ಲದೆ ಇಕ್ಕಿ ಕೂಡ ಯಾವಾಗ ಮಾಡಿರಿ ಲಗ್ನ ಹುಚ್ಚ ಹುಚ್ಚ ಅತ್ಯತ್ತು ನಿಂದೇ ಲಗ್ನ ಮಾಡ್ಲಕ್ಕ ಬಡ್ಡಿ ಹಣ್ಣು ತೆಗೆದಿದ ಹೊಲ 2 ಎಕರೆ ಬರೋದಕ್ಕೆ ಕೊಟ್ಟಿದ. ನಿನ್ನ ಮತ್ತೊಂದು ಲಗ್ನ ಎಲ್ಲಿದ್ ಮಾಡ್ಲೆ ತಂಗಿ ನೋಡಂತ ಎಂತ ಕೇಳ. ಅದನ್ನು ಹುಟ್ಟ ಜನ್ಮ ಕಂಡಿ ಹೋಗಿಲ್ಲ. ನೋಡಿದ್ರು ಇದ್ರ ಭಯನ ಹಾಲಿ ಬಿದ್ದೀವು, ತಲೆ ಬೆಳಗಾಗಿ ತತ್ತಿದ್ರು, ತಾ ಕಾಣಿಸಿದ್ರು ಒಳಗೆ. ಇದೇನತ್ತು ಐ ಮಾಡ್ಕೊಡದ ಮುದುಕಿಗೆ ಮಾಡ್ಕೊಡೋದಲ್ಲ ಅಂದ್ಬಿಟ್ರೆ. ಅಜ್ಞಾನ ಹಿಂಗ ಮಾಡ್ತದ. ಅದಕ್ಕೆ ಅಂದಾರು ಅಜ್ಞಾನಿ ಅಲ್ಲವೇ ಜೀವನೇ ನೀನು, ಸುಜ್ಞಾನಿ ಎಂದು ನುಡಿವರೆ ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹ ನಾನೆಂಬೆ. ನಿನಗೆ ಯಾರು ಶಾಣೆ ಆತಾರೋ ನೀನು ಅಜ್ಞಾನಿನೇ ಇದ್ದಿ ಅಂತಾರ ಅವ್ರು ನಿಜಗೊಂಡ್ರು. ಅಜ್ಞಾನಿ ನೀನಲ್ಲವೇ ಚೈತನ್ಯ ರೂಪನಾಗಿರ್ತು, ನೀನೇ ಸಚ್ಚಿದಾನಂದ ಸ್ವರೂಪ ಆತ್ಮ ಸ್ವರೂಪವೇ ಇದ್ದು ಜಡ ಪಂಚಭೂತ ದೇಹ ನಾನೆಂಬೆ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಅಂತ ಕೇಳ. ಸ್ವಲ್ಪ ಅನುಭವ ಮಾಡ್ಕೊಟ್ರೆ ಹೇಳಕತ್ತೀನೋ. ಇಲ್ಲಿ ಅಹಮ್ಮದ ಹಿಂದೆ ಅದನ ಪರಮಾತ್ಮ, ಅಹಮ್ಮದ ಮುಂದೆ ಹುಡುಕುವೆಲ್ಲ ಅಜ್ಞಾನಿ ಅದನ ಜಗತ್ತಿನೊಳಗೆ. ಯಾಕಂದ್ರೆ ಇಲ್ಲಿ ಏನಾಯಿತು ಅಂದ್ರ ನನಗೆ ಹಸುವಾಗ್ಯದ ಮೊದಲು ಕೊಡುವಂತ ಕೃಷ್ಣ ಪರಮಾತ್ಮ ದ್ರೌಪದಿ. ಏನಿಲ್ಲ ಪರಮಾತ್ಮ ಎಲ್ಲ ಖಾಲಿ ಅದ ಅಂದ್ರೆ ಎಲ್ಲರ ಸ್ವಲ್ಪ ಏನಾರ ಅಗಳ ಎಂದೆಲ್ಲ ಹಚ್ಚದ್ರ ಕುಡು ಅಂದ, ಇದ್ರ ಕುಡು ಅಂದ್ರೆ ನನಗೆ ಕೊಡ್ಲಿಕ್ಕೆ ಬರ್ತದ. ಏನಾರ ನೀ ಕೊಡ್ಬೇಕು, ನೀವು ಕೊಡ್ತೀರಿ ದೇವ್ರಿಗೆ ನನಗೆ ಗೊತ್ತದ, ಬೇಡದ ಭಾಳ ಕೊಡಕ್ ಖುಷಿನಿ. ಒಂದು 5 ರೂಪಾಯಿ ಟ್ಯಾಂಕ್ ತಗೋತೀರಿ, ಅಡಿಗಾಡಿಸಿ ಅಂಗಡಿಯವ್ನಿಗೆ ಕ್ಯಾಟ್ ತಂದ್ರೆ ಹೊಳೆ ತಂದು ಕೊಡಕ್ಕಿನ. ಅಂಗಡಿಯವತನ ಕ್ಯಾಟ್ ತಂದ್ರೆ ಓಮ್ ಆಯ್ತ ತಿಳ್ಕೊತಾನೆ, ಎಲ್ಲಿ ಜಗಳಿಗೆ ಮೂಲ. ಒಂದು 5 ರೂಪಾಯಿ ಟ್ಯಾಂಕ್ ತಗೋತೀರಿ, 2 ದುಡ್ಡಿಗೆ 15 ಕಡೆ ತಗೋತೀರಿ, ತೊಗರಿ ಗಿಟ್ಟಿಗೆ ಅಂತಾವು. ದೇವ್ರಿಗೂ ವಾಸ ಬರಲ್ಲ, ನಿಮ್ಗ ಬರಲ್ಲ. ಟ್ಯಾಂಕ್ ಹೊಡ್ಯಾತನ ಸುಮ್ಕೊಂಡಿರ್ತಾನತ್ತ ದೇವರ, ಉದ್ಕಡೆ ಹಚ್ಚತಾನ ಸುಮ್ಕೊಂಡಿರ್ತಾನತ್ತ. ಕೈ ಜೋಡಿಸಿ ವಟ 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 ಬೇಡ್ಕೊಳಕತ್ರ ದೇವ್ರ ಎದಿ ಲಟ್ಟ. ಏನು ಬೇಡ್ತಾವ ಯಾರಿಗ, ಏನ್ ಬೇಡ್ತಾವ ಯಾರಿಗ. ನಾ ಅಂತೀನಿ ನೀವೇನು ಬೇಡದ್ರು ದೇವ್ರ ಕೊಡಂಗಿಲ್ಲ. ಕೊಟ್ಟೆ ಕಳಿಸ್ಯಾನ, ಇದು ನಿಮಗೆ ನೆನಪಿಲ್ಲ. ಲಕ್ಷಣಾಗಿಟ್ಕೋರಿ, ಏನು ಬೇಡದ್ರು ಕೊಡಂಗಿಲ್ಲ, ಕೊಟ್ಟೆ ಕಳಿಸ್ಯಾನ, ಅದು ನಿಮಗೆ ನೆನಪಿಲ್ಲ. ಏನೇನು ಕೊಟ್ಟಾನ? ಅವಿಷ್ಯ, ವಿದ್ಯಾ, ಧನ, ಕರ್ಮ, ಮರಣ, 5 ರೆಡಿ ಮಾಡೀನಿ. ತಾಯಿಯ ಗರ್ಭಕ್ಕೆ ಕಳಿಸ್ಯಾನತ್ತ ಪರಮಾತ್ಮ. ಇನ್ನು ಒಂದು ಜಾಗ ಅದ ನಿಮಗೆ ಬೇಡ್ಲಕ್ಕೆ, ಕೊಡಾಕ ಬಂದಾನ ಸದ್ಗುರು, ಕೊಟ್ಟನ ಪರಮಾತ್ಮ. ಅರ್ಥ ತಿಳ್ಕೊರ್ನ ಹೇಳೋದು, ಕೊಟ್ಟವನಿಗೆ ಬೇಡದ್ರ ಸಿಗಂಗಿಲ್ಲ, ಕೊಡಾಕ ಬಂದಾನ ಮಾತ್ರ ಈ ಜಗತ್ತಿನೊಳಗೆ ಸದ್ಗುರುನಾಥ. ಅವ ನಿನಗೆ ಬೇಡಿದ್ದು ವರ ಕೊಡ್ತಾನ, ನಿನಗೆ ಪರಮೋಕ್ಷನೂ ಕೊಡ್ತಾನ. ಗುರು ಪರಮೋಕ್ಷ ಕೊಡ್ತಾನ. ನಗರೋರಧಿಕಂ ನಗರೋರಧಿಕಂ ಅಂತ ಬರದಾರ. ಪರಮಾತ್ಮ ಕೊಟ್ಟನೆಕ್ಕ ಕಕ್ಕ ಕೊಟ್ಟನವ, ಅವ ಕೊಡಂಗೆ ಇಲ್ಲ. ಯಾಕ? ಪಟ್ಟನ ಇದು ಮರ್ತೀವಿ ನಾವು, ಹೌದಿಲ್ಲ? ಕೊಟ್ಟ ಕೆಲವರ ನಾವು ದೇವ್ರ ಕೊಟ್ಟು ಮರ್ತಾನ್ರಿ. ಅವ್ರಿಗೆ ತಪ್ಪದಿದ್ದು ಮಾತ. ದೇವರು ಕೊಟ್ಟನ ಕೊಡನ, ಇವ ಅವನಿಗೆ ಮರ್ತಾನ.
ಲಕ್ಷದಾಗ ಇಟ್ಕೋರಿ. ಹಿಂಗ ಅರ್ಥ ಮಾಡ್ರಿ. देना हो तो भगवान छप्पर फाड़ के देता है, लेना हो तो भगवान चमड़ी उखाड़ के लेता है. ಲಕ್ಷದಾಗ ಇಟ್ಕೋರಿ. ಕೊಡಬೇಕಾದ್ರೆ ಪರಮಾತ್ಮ ಚಪ್ರ ಹರಿದು ಕೊಡ್ತಾನತ್ತ. ತಗೊಳ್ಳದವನ ಮನಸ್ಸನಾಗ ಬತ್ತಂದ್ರ ತೊಗಲಿ ಹುಚ್ಚಿತು. ಚಮಡಿ ಉಕ್ಕಾಡಕ್ಕೆ ಲೇತಾ ಹೈ. ಲಕ್ಷದಾಗ ಇಟ್ಕೋರಿ. ನೀವು ಕೊರೋನಾ ಹೈದು ಹೋಗಿ ಅದ್ರ ನಿಮ್ಗೆಲ್ಲರಿಗೂ ಗೊತ್ತದಕ್ಕ ಕಕ್ಕ. ಕೊರೋನಾದಾಗ ಇವು ಎಂತಿಂತ ಹಸಿ ಗಿಡಕ್ಕೆ ಉರಿ ಹಚ್ಚ ದೇವ್ರ, ಒಳಗಿಂದ ಹೊರಗೆ ಬಂದು ಕೈ ಕೈ ಕುಣಿಯ ದೇವ್ರ. ಕೊರೋನಾದಾಗ ಎಲ್ಲಿ ಹೋಗಿ ಕಕ್ಕ ನಿಮಗ್ ಕೇಳತ್ತ, ಎಲ್ಲಿ ಹೋಗಿ? ಎಲ್ಲಾನೇ ಕೀಲಿ ಹಾಕೊಂಡು ಸುಮ್ಮ ಕೂತು ಹೈದಿಲ್ಲ. ಒಂದು ವೇಳಕ್ಕ ದೇವರೇ ಅವು ಇದ್ದು ಅಂದ್ರೆ ಹೊರಗೆ ಬಂದು ಕೊರೋನಾ ಕಲಾಸ ಮಾಡಬೇಕು ಇಲ್ಲ. ಒಂದು ವೇಳೆ ತೆಪ್ಪಿ ಒಂದು ದೇವರೇ ಹೊರಗೆ ಬಂದಿದ್ರೆ ಅವಕ್ಕ ಕೊರೋನಾ ಆತಿತ್ತು. ಲಕ್ಷದಾಗ ಇಟ್ಕೋರಿ. ನಾ ಹೇಳ ಮಾತ, ಬೆಂಕಿ ಕಂಡರೆ ನಡಗುವ ದೇವ, ಕಳ್ಳರು ಬಂದರೆ ಹೋಗುವ ದೇವ, ಅಡಚಣೆ ಬಂದರೆ ಮಾರುವ ದೇವ. ಇವತ್ತು ಬಹಳ ಚೆನ್ನಾಗಿ ತಗೋಬೇಡ್ರಿ. ನಿಜವಾದ ದೇವರನ್ನ ಶೋಧ ಮಾಡ್ಕೋರಿ, ಸತ್ಸಂಗ ಮಾಡ್ರಿ, ಆದಿಶಕ್ತಿಯ ನಿಜ ಸ್ವರೂಪವನ್ನು ತಿಳ್ಕೋರಿ. ಅವರೆಲ್ಲರ ಅಂತರಂಗದಲ್ಲಿ ಬಹಿರಂಗದಲ್ಲಿ ಪರಿಪೂರ್ಣವಾಗಿದ್ದಾಳೆ ಆದಿಶಕ್ತಿ ಜಗದಂಬೆ. ಅವಳ ನಾಮಸ್ಮರಣೆ ಮಾಡ್ಕೋರಿ, ಒಳಗೂ ಹೊರಗೂ. ಆವಾಗ ಒಂದು ಅಗಳ ಎಂಜಲ ಹಚ್ಚಿತ್ತಂತ ಅಕ್ಷಯ ಪಾತ್ರೆಗೆ ಕೃಷ್ಣ ಪರಮಾತ್ಮ ಕೊಟ್ಟಾಳಂತ ದ್ರೌಪದಿ. ಆವಾಗ ಅವ ಬಾಯಾಗ ಹಾಕಿ ಬಿಟ್ಟ ಕೃಷ್ಣ, ಶಿವಯೋಗಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಅಲ್ಲೇನು ಹಾಕಿ ಬಿಟ್ಟ, ಇವೆಲ್ಲ ದುರ್ವಾಸ ಋಷಿ, ಇವೇನ 60,000 ಶಿಷ್ಯರ ಹೊಟ್ಟಿ ತುಂಬಿ ಬಿಡ್ತಲ್ಲಿ. ಅಕ್ಷಯ ಪಾತ್ರೆನೂ ತುಂಬಿ ಬಿಡ್ತು. ಆವಾಗ ಬರ್ಲೇ ಇಲ್ಲ, ಹೊಟ್ಟಿನೇ ತುಂಬಿಡ್ತು. ಆವಾಗ ಭೀಮ ಹೋಗಿ ಕರ್ಲಿಕ್ಕೆ ಹೋದಂತ ಪಟ್ಟಿನೇ ತುಂಬಿ ಬಿಟ್ಟದ, ಎಲ್ಲ ಓಡಿ ಹೋಗಿ ಬಿಟ್ರಂತ. ಯಾರು? ದುರ್ವಾಸ ಋಷಿ 60,000 ಶಿಷ್ಯರ ಸಮೇತ. ಇದಕ್ಕಂತಾರ ಭಕ್ತಿಯ ಪ್ರಭಾವ. ಎರಡೇ ಮಾರ್ಗದವ ನಿಮಗೆ ಪರಮಾತ್ಮನನ್ನ ಕಾಣಲಕ್ಕ. ಒಂದು ವಿಶ್ವಾಸ ಮಾರ್ಗದ, ಒಂದು ಭಕ್ತಿ ಮಾರ್ಗ. ವಿಶ್ವಾಸ ಮಾರ್ಗ ಇದು ಏನ್ ಮಾಡ್ತದ? ಭಕ್ತಿಗೆ ಮುಟ್ಟಿಸ್ತದ. ವಿಚಾರ ಮಾರ್ಗ ಇದು ಜ್ಞಾನಕ್ಕೆ ಮುಟ್ಟಿಸ್ತದ. ಎರಡೇ ಮಾರ್ಗ, ಎರಡೇ. ಇದಕ್ಕೆ ಬಿಟ್ರನ ಪರಮಾತ್ಮ ಅಲ್ಲೇನ ಕಿಚನ ಖಂಗನ ಅಂದ್ರಿ ಯದೃಶ್ಯಂ ತನ್ನಷ್ಟಂ. ಈ ಭೂಮಿನೇ ನಾಶ ಆಗ್ತದ, ಒಂದಿನ ಜಲನೂ ನಾಶ ಆಗ್ತದ. ಎಟ್ಟ ಕಣ್ಣಿಗೆ ಕಾಣಿಸ್ತದೆಲ್ಲ ನಾಶವಾನದ ಅಂದ ಬಳಕ ನಾಶರಹಿತವಾದಂಥ ಪರಮಾತ್ಮನನ್ನ ಶೋಧ ಮಾಡಿ. ಸುಮ್ಮನೆ ನಾನು ನಿಮಗೊಂದು ವಿನೋದ ಹೇಳ್ತೀನಿ. ಒಬ್ಬಕ್ಕಿ ರಾಜಕುಮಾರಿ, ಆಕಿ ಬಹಳ ಹಠಮಾರಿದ್ರು, ಅಹಂಕಾರಿ ಇದ್ರು. ಅಹಂ ಇದು ಸರ್ವನಾಶಕ್ಕೆ ಕಾರಣ ಆಗ್ತದೆ. ಆಕಿ ಹಿಂಗ ಪ್ರತಿಜ್ಞೆ ಮಾಡ್ಯಾಳು, ಯಾರು ನನಗ ಕತಿ ಹೇಳಿ ಸಾಕನಿಸ್ತಾರ ಅವ್ರ ಜೊತೆ ನಾ ಮದುವೆ ಮಾಡ್ಕೋತಾರ ಅಂತೇಳಿ. ರಾಜಕುಮಾರಿ ಎಲ್ಲಾರು ಕತಿ ಹೇಳಕ್ಕ ಅರಮನೆಗೆ ಹೋಗ್ತಿದ್ರೆ ದಿವಸ ಆಕಿ ಸಾಕಿ ಹತ್ತಿತ್ತಿರಿ, ಕತಿನೇ ಸಾಕತ್ತಿತ್ತಿರಿ. ನಾ ಲಗ್ನ ಮಾಡ್ಕೋಬೇಕು, ನೀ ಲಗ್ನ ಮಾಡ್ಕೋಬೇಕಂತ ಎಲ್ಲರೂ ಪ್ರಯತ್ನ ಮಾಡಿದ್ರು. ಒಬ್ಬ ದನಕಾಯಿ ಹುಡುಗ ದಿವಸ ನೋಡ್ತಿದ್ದ ಹೋಗೋರಿಗೆ ಬರೋರಿಗೆ. ಅವ ಕೇಳ್ದ, ಎಲ್ಲಿಗೆ ಹೋಗ್ತೀರಿ? 10 ಮಂದಿ 20 ಮಂದಿ ಕೂಡಿ ಹೋಗ್ತೀರಿ, ರಾಜನ ಮನೆಗೆ ಬರ್ತೀರಿ, ಹೋಗ್ತೀರಿ, ಏನ್ ನಡ್ದ? ಅವ್ರಂದ್ರು, ನಮ್ಮಂತವ್ರದೇ ಹುಚ್ಚಿಡ್ದ, ನೀ ಏನ್ ಮಾಡೋ ತಗೊಂಡ್ರು. ಏನಾರ ಆಗ್ಯದ ಹೇಳ್ರಿ ಸುದ್ದಿ ನಾವು. ರಾಜನ ಮಗಳು ಲಗ್ನ ಆತಾಳಂತ, ಯಾರಕಿ ಕತಿ ಹೇಳಿ ಸಾಕನ್ನಿಸ್ತಾರ ಅವ್ರ ಜೊತೆ ಲಗ್ನ ಆತಂದಳ. ಅದಕ್ಕೆ ನಾವು ಕತಿ ಹೇಳಿ ಹೇಳಿ ಬೇಸರಿಸಿ ಬಂದಿದ್ದೀವಿ, ಆಕಿ ಸಾಕನ್ನಲ್ಲ. ಅವ ಅಂದ, ನನಗೂ ಚಾನ್ಸ್ ಅದೇನು ಹೋಗ್ಲಿಕ್ಕ ನಾವು. ಆಗ ಎಲ್ಲರಿಗೆ ಅದು ಚಾನ್ಸ್ ಅದ. ಇದು ದನ ಕಾಯವ, ಆದ್ರೆ ಗುರುವಿನ ಕೃಪಾ ಇತ್ತು ಮ್ಯಾಕ್. ಗುರುವಿನ ಕೃಪಾ ಲಕ್ಷಣ ಇಟ್ಕೊಳ್ಳಿ. ಗುರು ಕೃಪಾ, ಈಶ್ವರ ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ. 4 ಕೃಪಾ ನಿಮಗೆ ಆಗಬೇಕಾದ್ರೆ ಸತ್ಸಂಗವೇ ಮಹಾದ್ವಾರ. ಈಶ್ವರ ಕೃಪಾ, ಗುರುವಿನ ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ. 4 ಕೃಪಾ ಸಂಪಾದನೆ ಮಾಡ್ಕೋಬೇಕಾಗ್ಯದ ನಾವು ಮನುಷ್ಯ ಜನ್ಮಕ್ಕೆ ಬಂದು. ಲಕ್ಷದಾಗ ಇಟ್ಕೋರಿ.
ಇದು ಯಾರು ಸಂಪಾದನೆ ಮಾಡ್ಕೋತೀರಿ, ಗುರುವಿಗೆ ಯಾರು ಶರಣಾಗತರ ಆಗ್ತೀರಿ, ಸತ್ಸಂಗ ಯಾವಾಗಲೂ ಮಾಡ್ತೀರಿ, ಅವ್ರಿಗೆ ಸತ್ಯದ ಜ್ಞಾನ ಆಗ್ತದೆ. ಅವರಿಗೆ ಧರ್ಮವಂತರು ಅಂತ ಕರೆದಾರ ಶಾಸ್ತ್ರದೊಳಗೆ. ಧರ್ಮ ಶಬ್ದಕ್ಕರ್ಥ ನಾಲ್ಕೇ ಅದಾವ: ಸತ್ಯ, ತಪ, ದಯಾ, ದಾನ. ಧರ್ಮಕ್ಕೆ ಬೇರೆ ಅರ್ಥ ಇಲ್ಲ. ಇವೇನು ಅದಕ್ಕೆ ಅಂದರು ನಾವು ಇಂಥ ಧರ್ಮದವರು ಅಂಥ ಧರ್ಮದವ್ರು ಅಥ ನೋಡ್ರಿ, ಧರ್ಮದ ಸುದ್ದಿನೇ ಇವಕ್ಕೆ ಗೊತ್ತಿಲ್ಲ. ಧರ್ಮ ಶಬ್ದಕ್ಕೆ ನಾಲ್ಕೇ ಅರ್ಥವ: ಸತ್ಯ ತಿಳಿಯುವುದು ಧರ್ಮ, ಸತ್ಯ ಮಾತನಾಡುವುದು ಧರ್ಮ, ತಪವನ್ನು ಆಚರಿಸುವುದು ಧರ್ಮ, ದಯಾ ಇದನ್ನೂ ಧರ್ಮ, ದಾನ ಇದನ್ನೂ ಧರ್ಮ. ನಾಲ್ಕೇ ಧರ್ಮ ಶಬ್ದಕ್ಕೆ ಅರ್ಥ. ಇದಕ್ಕೆ ಬಿಟ್ಟರೆ ಮತ್ತೇನೂ ಇಲ್ಲ. ಆಗಲೇ ಅಮ್ಮವ್ರು ಹೇಳಿದ್ರೆ ಕುಲಮದ, ನಾ ಬ್ರಾಹ್ಮಣ ಇದ್ದ, ನಾ ಅಂತ ಶ್ರೇಷ್ಠ ಕುಲದವಿದ್ದ, ನಾ ಜಂಗಮ್ ಇದ್ದ, ಇವೆಲ್ಲನೇ ಭ್ರಾಂತಿ. ಅವು ಭ್ರಾಂತಿ. ಯಾಕೆ ಶಾಸ್ತ್ರದೊಳಗೆ ಹಿಂಗೆ ಬರದ: ಪುಣ್ಯ ಮಾಡಿದವರಿಗೆ ಸ್ವರ್ಗ, ಪಾಪ ಮಾಡಿದವರಿಗೆ ನರಕ. ಹಿಂಗೆ ಬರದ. ಉತ್ತಮ ಕುಲದವರಿಗೆ ಸ್ವರ್ಗ, ಕನಿಷ್ಠ ಕುಲದವರಿಗೆ ನರಕ ಎಲ್ಲಿ ಬರೆದಿಲ್ಲ, ಬರ್ಲಿಕ್ಕೆ ಬರಂಗಿಲ್ಲ. ಲಕ್ಷಣಕ್ಕೆ ಇಟ್ಕೋರಿ. ಬರ್ದಿದ್ರೆ ಅದು ಶಾಸ್ತ್ರ ಅಲ್ಲ. ಉತ್ತಮ ಕುಲದವರಿಗೆ ಸ್ವರ್ಗ ಅಂದ್ರೆ ಅವ್ರು ಹತ್ತಿರು, ಹೆಂಗಾದ್ರೆ ನಮಗೆ ಸ್ವರ್ಗ ಅದ, ನಾವ್ಯಾಕೆ ಮಾಡೋಣ ಪುಣ್ಯ ಹತ್ತಿರು. ಕನಿಷ್ಠ ಕುಲದವ್ರು ಹತ್ತಿರು, ಹೆಂಗಾದ್ರೆ ನಮಗೆ ನರಕ ಅದ, ನಾವ್ಯಾಕೆ ಮಾಡೋಣ ಅಂತಿರು. ಹಂಗೆ ಬರೆದಿಲ್ಲ ಅವರು. ಪುಣ್ಯ ಮಾಡಿದವರಿಗೆ ಸ್ವರ್ಗ, ಪಾಪ ಮಾಡಿದವರಿಗೆ ನರಕ ಅಂತ ಬರೆದ. ಅಂದ ಬಳಕ ಅಲ್ಲಿ ಜಾತಿ ಸಂಬಂಧ ಇಲ್ಲ. ಅದಕ್ಕಿಲ್ಲಿ ಏನಾಯ್ತಂದ್ರ, ದನಕಾಯ ಹುಡುಗ ಕಣ್ಣಿಗೆಲ್ಲರಿಗೆ ದಡ್ಡೆ ಕಾಣಿಸ್ತಿದ್ದ, ನನಗ ಗತಿ ಹೇಳಕ್ಕೆ ಪರ್ಮಿಷನ್ ಆದನಂದ. ಆದಂದ್ರು ಅವರೆಲ್ಲರೂ. ಇವಾಗ ಆದ ಅರಮನೆ, ಅಕ್ಕಿ ಕೂತಿಳು ರಾಜಕುಮಾರಿ ಥಾಟದಾಗ. ರಾಜನ ಮಗಳು. ಯಾರೋ ನೀ ಅನ್ನೋದಕ್ಕೆ, ನೀ ಯಾರು ಅಂದ್ಯ? ನಾ ರಾಜಕುಮಾರಿ ಅನ್ನೋದಕ್ಕೆ ನೀ ಯಾರು? ನಾ ಯಾರ್ಯಾಕರ್ಲಕ್ಕ ಕತಿ ಹೇಳಕ್ ಬಂದಿದ್ದ. ನಾವು ಕತಿ ಹೇಳ್ತಿ ನೀ ಎಂತಿದ್ದವ್ರು ಪಂಡಿತರು ಹೋಗ್ಯಾರ. ಪಂಡಿತರು ಬೇರೆ, ಸಂತರು ಬೇರೆ. ಲಕ್ಷದಾಗ ಇಟ್ಕೋರಿ. ಪ್ರತಿಯೊಂದ್ರೊಳಗೆ ಎರಡು ಭಾಗ ಅದಾವ: ಸಂತರು, ಪಂಡಿತರು. ಇದು ವ್ಯತ್ಯಾಸ. ಮೌಲವಿಗಳು, ಮುರ್ಷೇದ್, ಇದ್ರೊಳಗೂ ವ್ಯತ್ಯಾಸ. ಪಂಡಿತರ ಮಾತು ಕೇಳಿದ್ರಿ ಅಂದ್ರೆ ಕಟ್ಟರ ಜಾತಿವಾದಿ ಆಗ್ತೀರಿ ನಾವು. ಸಂತರ ಮಾತುಗಳು ಕೇಳಿದ್ರೆ ಉದ್ಧಾರ ಆಗ್ತೀವಿ. ವ್ಯಾಪಕ ಅದ. ಇದ್ರೊಳಗೂ ಸಹಿತ ಮೌಲವಿ ಮತ್ತು ಮುರ್ಷೇದ್. ಮೌಲವಿಗಳ ಮಾತು ಕೇಳಿದ್ರೆ ಕಟ್ಟರ ಜಾತಿವಾದಿ ಆಗ್ತೀವಿ ನಾವು. ಮುರ್ಷೇದ್ ಅಂದ್ರೆ ಸೂಫಿ ಸಂತರ ಮಾತು ಕೇಳ್ರಿ, ಅವ ವ್ಯಾಪಕವನ್ನು ಹೇಳ್ತಾನೆ, ಪರಿಪೂರ್ಣ ಹೇಳ್ತಾನ. ಅವ ಹೆಂಗೆ ಹೇಳ್ತಾನಂದ್ರೆ ವ್ಯಾಪಕ ದೃಷ್ಟಿಲಿ ಹೇಳ್ತಾನೆ. ಯಾಕಂದ್ರೆ ಪಂಡಿತರು ಬೇರೆ, ಸಂತರು ಬೇರೆ. ನೀವು ಮನಿ ಶಾಂತಿ ಅದು ಮಾಡ್ತಿರಲ್ಲ, ಮನಿ ಶಾಂತಿ ಮಾಡ್ತಿರಲ್ಲ, ಮಾಡ್ತಿರಲ್ಲ ನಿಮ್ಮ ಕಡೆ? ಮನಿ ಶಾಂತಿ ಅಂದ್ರೆ ಎದರ ಶಾಂತಿ? ಕಲ್ಲ ಮಣ್ಣ ಕಿಡಿಕಿ ಓಡಾಡ್ತೇವೇನು? ಇಲ್ಲ. ಎದ್ರ ಶಾಂತಿ ಮಾಡೋದು ನೀವು? ಅದು ಮೊದಲೇ ಶಾಂತ ಅದಕ್ಕ. ಮನಿ ಶಾಂತದು. ಪಂಡಿತರು ಮನಿ ಶಾಂತಿ ಮಾಡ್ತಾರೆ. ಅವು ಕೇವಲ ಕಚ್ಚಿಬಿಚ್ಚಿ ಕರ್ಮಕಾಂಡದ ಸುದ್ದಿ ಏನಿಲ್ಲ. ನಮ್ಮ ತಲೆಯಂದೆಲ್ಲ ಏನಾರ ಹಾಕಿ ಜಗಲಿ ಇಚ್ಚಿ ಕಡೆ ಮಾಡು, ಕಿಡಿಕಿ ಇಚ್ಚಿ ಕಡೆ ಮಾಡು, ಕಿಚ್ಚಿ ಕಡೆ ಮಾಡು, ಹೆಚ್ಚಿ ಕಡೆ ಮಾಡವನು ಹುಚ್ಚಿಡ್ಸಿಬಿಟ್ಟವು. ಎಲ್ಲ ದಿಕ್ಕು ಪರಮಾತ್ಮನ ದಿಕ್ಕೇ ಅವು. ಯಾವುದು ಬೇರೆ ಇಲ್ಲ. ಸೋಮ ತೆಡಿ ಕಡಿಸಿ ನಮ್ಮ ಕಡೆ 10,000 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾವ. ಮನ್ಯಾಗ ಹಿಂಗೇನು ಹೋಗ್ಬಾರ್ದು. ಹಾಲು ಹೋಗ್ತದ್ರೆ ಮನೆ ಹೋಗ್ತದೆ. ಏನಿಲ್ಲ ಇದು ಬರೀ ಮಜೆ ಹೇಳ್ತಾವ. ನಾ ಎಷ್ಟೋ ಸಾರಿ 2 ಲೀಟ್ರ್ ಹಾಲು ತಂದು ಉಗ್ಸಿದ ಕರೆ ಇನ್ನ ನನಗೆ 10 ಲಕ್ಷ ಸಾಲ ಹೋಗಲ್ದು. ಭ್ರಾಂತಿ ಮಾತುಗಳು ತುಂಬ್ಯಾರು. ಅದ್ರ ಅರ್ಥ ಇಟ್ಟೆ. ಯಾಕೆ ಹಿಂಗೆ ಹೇಳ್ಯಾರ? ಅತ್ತಿ ಸಸ್ತಾರ ಮನ್ಯಾಗಿರ್ತಾವ, ಹಾಲು ಉಕ್ತಂದ್ರ ಅತ್ತಿ ಬಂದು ಸಸಿ ಕೂಡ ಜಗಳ ತೆಗಿತಾಳ ಅಂತ ಹೇಳಿ ಹಾಲು ಉಕ್ಕದ್ರ ಮನೆ ಉಕ್ಕದಂಗ ಅಂತ ಹೇಳ್ಯಾರ. ಒಂದೆಳಗ ತಪ್ಪಿ ಸಸಿ ಕೆಲಸನಾಗಿದ್ದ ಹಾಲು ಉಕ್ತಿವಂದ್ರ ಮನಿ ಉಕ್ತ ಅತ್ತಿ ಗಪ್ಪ ಗಡದ ಕುಂಡಿರ್ತಾವ. ಅರ್ಥ ಇಟ್ಟಿ ಅದ. ಏನಾದ್ರ ಅರ್ಥ ಇಲ್ಲ. ಯಾಕಂತ ಕೇಳಿದ್ರ ಅಡ್ಡ ಬೆಕ್ಕ ಬಂದ್ರ ಅದೇನೋ ಅಪಶಕುನ. ನಾ ಅಡ್ಡ ಬೆಕ್ಕ ಬಂದಾಕ್ರ ಪ್ರವಚನಕ್ಕೆ ಹೋದ್ರೆ ಡಬಲ್ ರೊಕ್ಕ ಸಿಕ್ಕವು. ಸ್ವಲ್ಪ ನಾನು ಸ್ವಲ್ಪ ಒಪ್ಪಂಗಿಲ್ಲ. ಅಡ್ಡ ಬೆಕ್ಕ ಯಾರಿಗೆ ಹೇಳ್ಯಾರ? ಅದು ಒಂದು ಮಾತು ಹೇಳ್ತೀನಿ ಕೇಳಿ. ಅದು ಗಣಪತಿ ವಾಹನ ಯಾವಾಗ್ರಿ? ಇಲ್ಲಿ
ಇಲಿ ಮ್ಯಾಗ ಕೂತು ಗಣಪತಿ ಹೊಂಟಿದ್ದತ್ತ ಒಂದು ಕಾರ್ಯಕ್ರಮಕ್ಕ. ಅವಾಗ ಬೆಕ್ಕ ಅಡ್ಡ ಬಂದದತ್ತ. ಮ್ಯಾವ್ ಅಂದ ಕೂಡಲೇ ಇಲಿ ಓಡಿ ಹೋಗ್ಯದತ್ತ. ಗಣಪತಿ ಚಿತ್ತಾಗಿ ಬಿದ್ದನತ್ತ. ಅದಕ್ಕ ಅಡ್ಡ ಬೆಕ್ಕ ಬಂದ್ರ ಅಪಶಕುನ ಅಂತ ಹೇಳ್ಕೊತ ಬಂದಾವ. ಪುರಾಣ ಬರೆಯವು. ನಿಮ್ಮದು ಬೆಕ್ಕ ನಿಮ್ಮ ಜೀಪದ ಕಾರದ ಬೆಕ್ಕದಂಗ ಹೆಚ್ಕೊಂಡವ್ರಿ ಏನಾದ್ರ ನಾ ಕೈ ಎತ್ತಿ ಹೇಳ್ತೀನೋ ಏನೋ ಆಗಂಗಿಲ್ಲ. ಇಂಥವು ಅಂಧಶ್ರದ್ಧೆಗಳು ತಲೆ ತೆಗಿರಿ. ಅವು ತುಂಬ್ಯಾವ ಅಂತೇಳಿ ನಿಮ್ಗೆ ಯೋಗ್ಯ ವಿಚಾರಗಳು ಬರಲಯ್ಯವ. ಯೋಗ್ಯ ವಿಚಾರ ಮಾಡಿ ನೋಡ್ರಿ, ಹಂಗೇನು ಸಂಬಂಧ ಇಲ್ಲ. ಇವಾಗ ನೀ ಕತಿ ಹೇಳ್ತಿ ಹೇಳಕ್ಕೆ ಹೇಳಕ್ಕೆ ಬಂದಿವ ನಾವು. ಹೇಳಕ್ಕಿ ರಾಜ್ಕುಮಾರಿ ಅವ ಏನಂದ ಬೆರ್ಕಿ ಕೇಳಕ್ಕಿ ಕೆಳಕೊಂಡಿರ್ಬೇಕು, ಕೇಳೋ ಮ್ಯಾಕೊಂಡಿರ್ಬೇಕು. ಯಾಕಂದ್ರೆ ಕೇಳಕ್ಕೆ ನೀ ಕೆಳಕೊಂಡ್ರು ಕೇಳವನ ಮ್ಯಾಕೊಂಡ್ರವ. ರಾಜ್ಕುಮಾರಿ ಅಹಂಕಾರ ನಾಶ ಆಯ್ತು. ಕೆಳಕೊಂಡ್ರು ಕೆಳಕೊಂಡ್ರು ಕತಿ ಕೇಳ್ಬೇಕಾದ್ರೆ ಕೇಳಕ್ಕೆ ಕೆಳಗ ಹೇಳ ಮ್ಯಾಗ ಮಾಸ್ಟರ್ ಕುರ್ಚಿ ಮ್ಯಾಗ ವಿದ್ಯಾರ್ಥಿ ತೆಳಗಿರ್ತಾವ. ಹಿಂಗ ಅಂದ್ರಕ್ಕಿ ಕೆಳಗೆ ಬಂದು ಕೂತೋಳು ರಾಜಕುಮಾರಿ. ಹೇಳಕ್ ಚಾಲು ಮಾಡಿದೆವ. ಗುರುಪುತ್ರ ಇದ್ದ, ಗುರುವಿನ ಕೃಪಾ ಪಡೆದಿದ್ದವ. ಯಾರಲ್ಲಿ ಏನು ಜ್ಞಾನ ಇರ್ತದೆ ಹೇಳಕ್ಕೆ ಬರಂಗಿಲ್ಲ. ಅವಾಗ ಹೇಳಿ ಕತಿ ಅಂದ. ಹೇಳಲ್ಲ ಎಷ್ಟ ಪಂಡಿತ್ರಿ ಹೇಳಿ ಹೋಗ್ಯಾವ. ನೀ ಏನು ಹೇಳ್ತಿ ಮಣ್ಣ ಅಂದ್ರೆ ಕೇಳಣ್ಣ. ಹೆಂಗಿಬ್ರು ಗಂಡ ಹೆಣ್ತಿದ್ರು ಅಂದ. ಕತಿ ಹಿಂಗೆ ಚಲೋ ಆತಾಕ್ರಿ. ಎಲ್ಲಿದ್ದೋ ಯಾರಿಗೆ ಗೊತ್ತ. ಹೆಂಗಿಬ್ರು ಗಂಡ ಹೆಣ್ತಿದ್ರು ಹ್ಞೂ ಅನ್ನಲ್ಲ. ಹ್ಞೂ ಅಂದ್ರಕ್ಕಿ. ಅವ್ರಿಗೊಂದು ಮಗ ಐತಂದವ. ಹ್ಞೂ ಅಂದಳು. ಮಗ ದೊಡ್ಡವ ಆದ. ಅವನದು ಲಗ್ನ ಆಯ್ತು. ಅವನಿಗೆ ಮಕ್ಕಳಾದು, ಅವನಿಗೆ ಮೊಮ್ಮಕ್ಕಳಾದು. ಅಟುತನ ಏನು ಮೊದಲು ಗಂಡ ಹೆಣ್ತಾಗಿ ನೋಡು. ಅವು ಮುದುಕಿ ಅದು ಸತ್ತು ಅಂದ. ಮುಂದೆ ಮುಂದಿನ ಅವನಿಗೊಂದು ಮಗ ಆಯ್ತಂದ. ಮತ್ತೆ ಅವ ದೊಡ್ಡವ ಆದ. ಅವನದು ಲಗ್ನ ಆಯ್ತು. ಅವನಿಗೆ ಮಕ್ಕಳಾದು, ಅವನಿಗೆ ಮೊಮ್ಮಕ್ಕಳಾದು. ಅಡತನ ಇವು ಗಂಡ ಹೆಣ್ತಾಗಿ ಮೆರವಣಿಗೆ ತಕೊಂಡು ನೋಡಿ ಮುದುಕಿ ಅದು ಸತ್ತು ಅಂದ. ಮುಂದಾಗಕ್ಕೆ ಮುಂದೆ ಅವನಿಗೊಂದು ಮಗ ಆಯ್ತು. ಅವ ದೊಡ್ಡವ ಆದ. ಅವನದು ಲಗ್ನ ಆಯ್ತು. ಅವನಿಗೆ ಮಕ್ಕಳಾದು, ಅವನಿಗೆ ಮೊಮ್ಮಕ್ಕಳಾದು. ಅಡತನ ಏನು ಮೊದಲಿನ ಗಂಡ ಹೆಣ್ತಾಗಿ ನೋಡಿ ಅವು ಮುದುಕರಾದು ಎದ್ದು ಸತ್ತು ಅಂದ. ಮುಗೀತೇನವರು ಮುಗಿತದಕ್ಕ. ಮುಂದಿನ ಅವನಿಗೊಂದು ಮಗ ಆಯ್ತು. ಅವ ದೊಡ್ಡವಾದ. ಅವನ ಲಗ್ನ ಆಯ್ತು. ಅವನಿಗೆ ಮಕ್ಕಳಾದು, ಅವನಿಗೆ ಮೊಮ್ಮಕ್ಕಳಾದು. ಅಡತನ ಏನು ಗಂಡ ಹೆಣ್ತಾಗಿ ನೋಡು ಮೊದಲಿನ ಗಿರಕಿ ಮುದುಕಿ ಅದು ಸತ್ತು. ಮುಂದಿನ ಅವನಿಗೊಂದು ಮಗ ಆಯ್ತು. ಬೆಳಗಾನೆ ಹೇಳಿದ್ರೆ ಇಟ್ಟೆ ಹೇಳಿದ್ರೆ ಅವ ಮುಗಿತದೆ ಕಣ್ಣ. ಮುಂದಿನ ಅವನಿಗೊಂದು ಮಗ ಆಯ್ತು. ಅವನ ಲಗ್ನ ಆಯ್ತು. ಅವನ ಮಕ್ಕಳಾದು, ಅವ್ರ ಮೊಮ್ಮಕ್ಕಳಾದು. ಅಡತನ ಇವ ಮೊದಲನೇ ಗಂಡ ಹೆಣ್ತಾಗಿ ನೋಡು ಸತ್ತು. ಬೆಳಗಾನೆ ಹೇಳಿದ್ರೆ ಇಟ್ಟೆ ಅದ. ರಾಜ್ಕುಮಾರ್ ಸಾಕ್ಬೇಡನೇ ಎದ್ರ ಕತಿ ಅನ್ನೋದು ನಡಿ ಲಗ್ನಕ್ಕೆ ನಾವು ಮತ್ತೆ ಯವ್ವ ಅದಕ್ಕೆ ಯಾವ ಇಲ್ಲ ಅಪ್ಪ ಇಲ್ಲ. ರಾಜಕುಮಾರಿಯನ್ನ ಲಗ್ನ ಆಗಿಬಿಟ್ಟ ಗುರುಪುತ್ರ. ಇವನಿಗಂತಾರ ವಿಚಾರಿ. ಲಗ್ನ ಮಾಡ್ಕೋತ ಮುಖಾಟ್ಲೆ ಗಿರಿಕಿ ಜನ ಕಾಯ್ದ್ರು ಕೂಡ. ಇದು ಕತಿ ಕೇಳಿ ನೀವೆಲ್ಲರೂ ನಕ್ಕೀರಿ, ನಾನು ನಕ್ಕೀನಿ. ಕದೆ ಇದು ಯಾರ ಕತಿ ಅದ ಕಕ್ಕ ಇದು ನಮ್ಮದೇ ಕತಿ ಅದ. ಎಲ್ಲಕ್ಕಿಂತ ಮೊಟ್ಟ ಮೊದಲಿನ ಮುತ್ತೆ ಯಾರಿರ್ಬೇಕು ನಿಮ್ಮ ಮನೆ? ಸಾರಿ ದೀಪತ್ಯವು ಸಾರಿ ಆರ್ಯವು ಎಲ್ಲಿ ಬಂದವು ಗೊತ್ತಿಲ್ಲ. ಇದು ಮುಗಿಯಲಾರದ ಕತಿ ಅದ. ಇದಕ್ಕಂತಾರ ಸಂಸಾರ. ಈ ಸಂಸಾರ ಸಾಗರದಿಂದ ಪಾರಾಗಬೇಕಾದ್ರೆ ನಮಗೆ ಭಕ್ತಿಯನ್ನ ಮಾಡಬೇಕು ಅಥವಾ ಜ್ಞಾನವನ್ನ ಪಡೆಯಬೇಕು. ಇನ್ನೊಂದು 5 ನಿಮಿಷದೊಳಗೆ ನಾನು ಮುಕ್ತಾಯ ಮಾಡ್ತೀನಿ. ಯಾಕಂದ್ರೆ ದೇವಿ ನಾನೊಮ್ಮ ಪ್ರಸಂಗ ಹಿಂಗೆ ಬಂದಿದ್ರಿ ಅಮ್ಮವ್ರು. ಬೂದ್ಯಾಳದೊಳಗೆ ನಾ 7 ವರ್ಷ ದೇವಿ ಮುಂದೆ ಪ್ರವಚನ ಮಾಡಿದ್ದ. ಅವಾಗನು ಮಳಿ ಬರಾಕತ್ತಿತ್ತು ಬಹಳ. ನಾ ಸಹಜ ಹಿಂಗಂದ ಅದು ದೇವಿನೇ ಅನ್ಸಿದ್ರು.
ಮಳಿ ಚಾಲು ಆಯ್ತು. ನಂದು ಪ್ರವಚನ ವೇದಿಕೆ ಮ್ಯಾಗ ಕೂತಿದ್ದ ಅನ್ಕೋತ ಏನು ಬತ್ತು, ಮಳಿ ಬತ್ತಂದ್ರೆ ನಾ ಪ್ರವಚನ ಮಾಡಂಗಿಲ್ಲ. ಅವರೆಲ್ಲ ಪತ್ರಾದ ಹೊಡೆದ್ರು ಮುಂದೆ ತಗಡ. ಒಂದೇ ವೇಳೆ 1 ತಾಸು ಪ್ರವಚನ ಆಗತ್ತನ ಮಳಿ ಬರಲಿಲ್ಲ ಅಂದ್ರೆ ನಾ ವರ್ಷಿಗೊಮ್ಮೆ ಬಂದು ಪ್ರವಚನ ಮಾಡ್ತ ಅಂದಿದ್ದ. ಪ್ರವಚನ ಚಾಲು ಆಗನ ಮಳಿ ಬಂದ ಮಾಡಿದ್ರು ತಾಯಿ ಜಗದಂಬೆ. ನನ್ನ ಪ್ರವಚನ 1 ತಾಸು ಮುಗಿದು ಮಂಗಳಾರತಿ ಆಗನ ಮಳಿ ಚಾಲು ಆಗ್ಯದ ಬೂದಿಯಾಳದೊಳಗೆ. ಅದು ನನಗೂ ಗೊತ್ತಿಲ್ಲ. ಆದಿಶಕ್ತಿ ಜಗದಂಬೆಯ ಯಾವ ಲೀಲಾ ಮಾತ್ರ ಅಂತ ನಾನು 7 ವರ್ಷ ಮಾಡಿದಲ್ಲಿ ಪ್ರವಚನ. 7 ವರ್ಷ ಇದು ಆದಿಶಕ್ತಿ ಲೀಲಾ. ನಾ ಇವತ್ತು ಮುಂಜಾನೆ ಹಿಡಿದು ಮಣಿ ಅದಕ್ಕ ಹಿಂದೆ ಏನು ಪ್ರವಚನ ಆಗುತ್ತದ. ನಾ ತೋರಿಸ್ಕೊತ್ತು ಪೂಜಾರಿ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದ. ಕಂಡಕ್ಟರ್ ಅದಾರಲ್ಲ ಅಂತ ಮಳೆಗೆ ಛತ್ರಿ ಹಿಡಿದವಾಗ ಇನ್ನು ನಂದ್ಯಾನ ಗತಿ ಪ್ರವಚನ ಗತಿ ಅಂತ ನಾ ತಿಳಿದಿದ್ದ. ನಿಮ್ಮಲ್ಲಿ ಏನು ಜಯ ಭವಾನಿ ಕರುಣ ಮಂಡಳದವರು ದೇವಿ ಆದಿಶಕ್ತಿಯನ್ನು ಕೂತಾಳ, ನಿಜವಾಗಿಯೂ ಶಕ್ತಿಶಾಲಿ ಅದರೊಳಗೆ ಮತ್ತೆ ಪ್ರವಚನ ಅಂತ ಶಕ್ತಿ ಅದ ತಿಳ್ಕೊಂಡೆ. ಪ್ರವಚನ ಮುಗಿಲಿಕ್ಕೆ ಬತ್ತು ಒಂದು ಹನಿ ಮಳಿ ಬೀಳಿಲ್ಲ ಅಂದ್ರೆ ಇದು ತಾಯಿಯ ಮಹಿಮಾದ, ಇದು ಶಕ್ತಿಯ ಸ್ವರೂಪದ, ನಿಮ್ಮ ಭಕ್ತಿಯ ಶಕ್ತಿ ಅದು. ಅದಕ್ಕೆ ತಾವೆಲ್ಲರೂ ಭಕ್ತಿ ಮಾಡ್ರಿ. ಅದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಏನು ಅಂತ ಕೇಳಿದರೆ, ಭಕ್ತಿ ಮಾತ್ರ ಮಾಡಿದೊಡೆ ಕೇಳಂಗನೆ ಮುಕ್ತಿಯ ನೊಲಿದು ಇವನು ಈಶನು. ಭಕ್ತಿಯಷ್ಟು ಮಾಡ್ರಿ ಗಟ್ಟಿ, ದೇವಿ ನಿಮಗೆ ಭೇಟಿ ಆಗೇ ಬಿಡ್ತಾ. ನಾರದ ಮಹರ್ಷಿ ಕೀರ್ತನ ಭಕ್ತಿ ಮಾಡದ. ಒಂದಿನ ಅವನೇನು ಅಹಂಕಾರ ಬಂದಿತ್ತು ಮೈಸಾಸುರನ. ಪರಮಾತ್ಮನಿಗೆ ಕೇಳಿದತ್ತವ, 3 ಲೋಕದಲ್ಲಿ ಶ್ರೇಷ್ಠವಾದ ಭಕ್ತ ಯಾರು? ಪರಮಾತ್ಮ ಅಂದ. ಇದಕ್ಕೆ ಏನೋ ಅಹಂಕಾರ ಬಂದದ. ಅವ ಏನಂದ ಪರಮಾತ್ಮ, 3 ಲೋಕದಲ್ಲಿ ಶ್ರೇಷ್ಠವಾದ ಭಕ್ತ ಭೂಲೋಕದಲ್ಲಿ ಒಬ್ಬ ರೈತನ ಅಂತ ಹೇಳ್ಬಿಟ್ಟ. ಭೂಲೋಕದಲ್ಲಿ ಒಬ್ಬ ರೈತ ಅವಂದ. ನನಗೆ ಆತನ ತಿವ ಕೇಳ್ಯಾನ ಶ್ರೇಷ್ಠ ಭಕ್ತ. ನನಗೆ ಆತನ ತಿವ ಕೇಳ್ಯಾನ. ಇವನಿಗೆ ಉಳ್ಪಟ್ಟೆ ಐತೆಲ್ಲ. ಸುಮ್ಮನೆ ನಿಮ್ಗೊಂದು ಏನಾದ್ರು ಹೇಳ್ತೀನಿ ತಮ್ಮ ಮಾತಾಡ. ಯಾಕಂದ್ರೆ ಒಂದು ಸಾಲಿಗೆ ಇನ್ಸ್ಪೆಕ್ಷನ್ ತೊಳಗೆ ಸಾಹೇಬ್ರು ಹೋಗಿರತ್. ಹುಡುಗರಿಗೆ ಕೇಳಿದ್ರತ್ 5 ಎಲೆ ಎಷ್ಟು ಹೊತ್ತು ಕೇಳಿದ್ರತ್. ಹುಡುಗರೆಲ್ಲ ಕೂಡಿ ಅಂದು ಹೊತ್ತ 5 ಎಲೆ 50 ರೀ ಅಂದು ಹೊತ್ತ. ಯಾಕ್ರಿ 5 ಎಲೆ 25 ಅಲ್ಲಿಲ್ರಿ, 5 ಎಲೆ 50 ಅಂದು ಹೊತ್ತು. ಅವಾಗ ಸಾಹೇಬ್ರು ಕೇಳಿದ್ರತ್ ಇನ್ಸ್ಪೆಕ್ಷನ್ ತೊಗೊಳಗೆ ಬಂದ ಸಾಹೇಬ್ರು ಮಾಸ್ತರ್ಗೆ, ಹಿಂದಕಿನ ಕಾಲದಾಗ ಇದು ಸುದ್ದಿ ಈಗಿದಲ್ಲ. ಏನ್ರಿ ಮಸ್ತರ ಹುಡುಗರಿಗೆ ಹಿಂಗೆ ಕಲ್ಸಿರಿ ಏನು 5 ಎಲೆ 50 ಅಲ್ಲಗತ್ತೇವಲ್ಲ ಅಂದ್ರೆ ಅವ್ರು. ಮಾಸ್ತರ ಏನಂದತ್ತ, ಸಾಹೇಬರ ಈ ಊರಿಗೆ ವರ್ಗಾಗಿ ಸುರುವಿಗೆ ಬರಕ್ಕಿಂತ ಮೊದಲು ಸುರುವಿಗೆ ಶಾಲ್ಯಾಗ ಹೆಜ್ಜೆ ಇಟ್ಟಕ್ರ ಈ ಹುಡುಗರು 5 ಎಲೆ 5,000 ಎತ್ತೀವ್ರಿ. ನಾ ಹೊಡೆದು ಬಡ್ದು 50ಕ್ಕೆ ತಂದಿದ್ದಾನ. 5 ಎಲೆ 5,000 ಎತ್ತೀವ್ರಿ. ನಾ ಹೊಡೆದು ಬಡ್ದು 50ಕ್ಕೆ ತಂದಿದ್ರಿ ಅಲ್ಲ. ಇನ್ನ 25ಕ್ಕೆ ಬಂದಿಲ್ಲ. ಇನ್ನ ಮುಂದೆ ಸಾಹೇಬ್ರು ಅಂದ್ರತ್ತ ಚಲೋ ಕಲ್ಸಿದ್ ಬಿಡಪ್ಪ. ಇನ್ನೊಂದು ಪ್ರಶ್ನೆ ಕೇಳ್ತಂದ್ರ ಕೇಳ್ರಿ ಏನು ಕೇಳ್ರಿ ಅನ್ನ. ಸೀತಾ ಸ್ವಯಂವರದೊಳಗೆ ಶಿವಧನುಷ್ಯ ಯಾರು ಎತ್ತಿ ಮುರಿದ್ರು ಅಂತ ಕೇಳಿದ್ರು ಸಾಹೇಬ್. ಕಥಾರೂಪ ಇತಿಹಾಸ ಇತ್ತು. ನಾವು ಸರಿ ಕಲಿಯಕ್ಕೆ, ನಾನು ಕನ್ನಡನೇ ಕಲ್ತೀನಿ, ಹಲಸಾಗೆ ಕಲ್ತೀನಿ. ಕಥಾರೂಪ ಇತಿಹಾಸ ಇತ್ತು. ಅವಾಗ ವಚನಗಳು ಭಾಳ ಚಂದ ಇದ್ದು ರೀ. ಈಗ ಏನು ಬೇರೆಗ್ಯಾವ, ಅವಾಗಿಂದ ಭಾಳ ವಿಶೇಷ ಇತ್ತು. ಆವಾಗ ಸೀತಾ ಸ್ವಯಂವರದೊಳಗೆ ರಾವಣ ಮೇಮೆ ಹಾಕೊಂಡು ಬಿದ್ದ ಶಿವಧನುಷ್ಯ ಶ್ರೀರಾಮಚಂದ್ರ ಎತ್ತಿ ಮುರಿದ ಅಂತ ಹೇಳಿದ್ರೆ ನಡೀತಿತ್ತು. ಅವು ಹುಡುಗರಿಗೆ ಕೇಳಿದ್ರತ್ತ ಸಾಹೇಬರು, ಶಿವಧನುಷ್ಯ ಸೀತಾ ಸ್ವಯಂವರದೊಳಗೆ ಯಾರು ಎತ್ತಿ ಮುರಿದ್ರು ಅಂದಕ್ರೆ ಒಬ್ಬ ಅಂದತ್ತ, ನಾ ಮುರಿದಿಲ್ಲಪ್ಪ. ಮತ್ತ ಬಂದ, ನಾ ಮುರಿದಿಲ್ಲ ಅಂತ. ಕಲ್ಲೆ ಅಂದ, ನಾ ಮುರಿದಿಲ್ಲ. ಮಲ್ಲೆ ಅಂದ, ನಾ ಮುರಿದಿಲ್ಲ. ಸಾಲ್ಯಾನ ಹುಡುಗರೆಲ್ಲ ಅಂದತ್ತ, ನಾ ಮುರಿದಿಲ್ಲ, ನೀ ಮುರಿದಿಲ್ಲ. ಮಾಸ್ತರ್ ಕೇಳಿದ್ರತ್ತ ಸಾಹೇಬರು, ಹಿಂಗ್ಯಾಕೆ ಕೇಳ್ತಾವ್ರಿ, ಮತ್ತ ಇವಕ್ಕೆ ಯಾರು ನೆಟ್ ಕಲ್ಸಿರಿ ಇಲ್ಲ. ಅವ ಮಾಸ್ತರ್ ಅನ್ನಂತ, ನೋಡ್ರಿ ಸಾಹೇಬ್ರೆ, ನಮ್ಮ ಹುಡುಗರೇ ಮುರಿದಿರ್ಬೇಕು ಯಾರು
ಕನ್ಯಾಕುಮಾರಿಯಾಕ್ರಿ ಮಲ್ಯಾಕುಮಾರಿಯಾಕ್ರಿ ಅದ್ರ ಬೆಲೆ ಏನದ ಕಿಮ್ಮತ್ತೆ ಅನ್ನೋದು ಹೇಳ್ರಿ, ಹುಡುಗರು ನಾವು ಕೂಡಿ ಪಟ್ಟಿ ಹಾಕಿ ಕೊಡ್ತೀವಿ ಅಂತ. ಎಲ್ಲಿಗೆ ಬಂದಿರ್ಬೇಕಿದು ಸಾಲಿ? ಹಂಗ ಈ ಜಗತ್ತಿನೊಳಗ ಈಗ ಸದ್ಯ ಹೇಳೋರು ಅಪೂರ್ಣಾಗ್ಯಾರ, ಕೇಳೋರು ಅಜ್ಞಾನಿಗಳಾಗ್ಯಾರ. ಹಿಂಗ ಕೇಳ್ರಿ, ಯೋಗ್ಯವಾದ ಜ್ಞಾನ ಅವ ಪಡೆದಿರಬೇಕು, ಅವ ಶ್ರೋತ್ರಿಯ ಬ್ರಹ್ಮನಿಷ್ಠೆ ಇರಬೇಕು, ಪರಮ ತತ್ವದ ಜ್ಞಾನ ಯಥಾರ್ಥವಾಗಿ ಮಾಡಿಕೊಡೋ ಇರಬೇಕು. ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತಾಗ್ರಿ, ಅವಾಗ ನೀವು ಜನ್ಮ ಕಲ್ಯಾಣ ಆಗ್ತದ, ಸಾರ್ಥಕ. ಯಾಕಂದ್ರೆ ಇದಕ್ಕೆ ಬಿಟ್ಟು ಕಲ್ಯಾಣ ಆಗಂಗಿಲ್ಲ. ಸುಮ್ಮನೆ ಒಂದೇ 4 ದಿನ ಉಗಿ ಉಗಿ ಅನ್ನೋದು, ಮತ್ತೊಂದ ಖಜಾ ಹಾಕಿ ದೋಸ್ತರ ಹೋಗ್ತೀನಿ, ಏನು ಕೆಲಸ ಆಗಲ್ಲ, ಏನು ಕೆಲಸ ಆಗಂಗಿಲ್ಲ. ಹಿಂಗ ಅದಕ್ಕೆ ಸ್ವಲ್ಪ ವಿಚಾರವಂತರಾಗ್ರಿ, ನಿಜದೇವನನ್ನ ಶೋಧ ಮಾಡ್ರಿ. ನಾರದ ಪರಮಾತ್ಮನಿಗೆ ಹೇಳದ, ಪರಮಾತ್ಮನ 3 ಲೋಕದೊಳಗೆ ಯಾರು ಶ್ರೇಷ್ಠ ಭಕ್ತ ಅಂದ್ರೆ ಭೂಲೋಕದೊಳಗ ರೈತನ, ಬಡ ರೈತ, ಬಡವ ನಾರದನ್ನ ಅವ ಅಂತ ಭಕ್ತ ನೋಡ್ಬೇಕಂತೆ. ಆ ಭೂಲೋಕದೊಳಗೆ ಅದೃಶ್ಯ ರೂಪದಾಗಿ ಬಂದ ಕೂತ ಎಂತ ಭಕ್ತಿ ಮಾಡ್ತಾ ನೋಡ್ಬೇಕು. ನಾರದರೆ ನಾರಾಯಣ ನಾರಾಯಣ ಏಕ್ ಕಂಟಿನ್ಯೂ ಆಗ್ತಿದ್ದ. ಇವ ಬಂದು ನೋಡ್ದ, ಈ ರೈತ, ಬಡವ ರೈತ ದುಡ್ಕೊಂಡು ತಿನ್ನವ. ಯಾಕಂದ್ರ ಸತ್ಯ ಮಾರ್ಗದಿಂದ ಧನ ಸಂಗ್ರಹ ಆಗಂಗಿಲ್ಲ. ಲಕ್ಷದ ಇಟ್ಕೋರಿ ಮಾತ. ಮೊದಲೇನು ಇದ್ದಿತ್ತಿಲ್ರಿ, ಈಗ ಭಾಳ ಗಳಿಸ್ಯಾನ ಅಂದ್ರೆ ಭಾಳ ಕಚ್ಚಿ ಬಿಚ್ಚಿ ಮಾಡ್ಯಾನ. ಇಟ್ಟು ತಿಳ್ಕೊರಿ, ಕಚ್ಚಿ ಬಿಚ್ಚಿ ಮಾಡ್ಲಾರ್ದೆ ಇನ್ನೊಬ್ಬರು ಕಿಶ ಕತ್ತಲಾರ್ದೆ ನಮ್ಮ ಕಿಶ ತುಂಬಂಗೆ ಇಲ್ಲ. ಇದು ನೇಮ್ ಅದ. ಮೊದಲೇನು ಇದ್ದಿತ್ತಿಲ್ರಿ, ಭಾಳ ಗಳಿಸ್ಯಾನ ಅಂದ್ರೆ ಕಚ್ಚಿ ಬಿಚ್ಚಿ ಮಾಡ್ಯಾನ, ಸಾಕಾಗಟ್ಟು ಮಾಡ್ಯಾನ. ಯಾಕಂದ್ರೆ ಕಚ್ಚಿ ಬಿಚ್ಚಿ ಮಾಡ್ಲಾರ್ದೆ ಧರ್ಮ ಮಾರ್ಗದಿಂದ ಧನ ಸಂಗ್ರಹ ಆಗಂಗಿಲ್ಲ, ಅಧರ್ಮ ಮಾರ್ಗದಿಂದ ಧನ ಸಂಗ್ರಹ ಆಗ್ತದೆ. ಲಕ್ಷದಾಗ ಇಟ್ಕೋರಿ. ನೀವು ಗಳಿಸಿದ ಸಂಪತ್ತಿಗೆ 4 ಮಂದಿ ಅಣ್ಣ ತಮ್ಮರದಾರ. ಹಿರಿಯ ಅಣ್ಣ ಯಾರು ಅಂದ್ರೆ ಧರ್ಮ, 2ನೇದವ ಕಳ್ಳ, 3ನೇದ್ದು ಬೆಂಕಿ, 4ನೇದ್ದು ಸರ್ಕಾರ. ಲಕ್ಷದಾಗ ಇಟ್ಕೋರಿ. ನೀವು ರೊಕ್ಕ ಯಾರು ಗಳಿಸಿರಿ, ಅದಕ್ಕೆ 4 ಮಂದಿ ಅಣ್ಣ ತಮ್ಮರದಾರ. ಧರ್ಮಕ್ಕೆ ಅವಮಾನ ಮಾಡಿ ರೊಕ್ಕ ಗಳಿಸಿದ್ರೆ ಕಳ್ಳತನತ್ತ ಎಣ ನಿನಗೆ ಯಾವಾಗ ಅಪಮಾನ ಮಾಡಿ ರೊಕ್ಕ ಗಳಿಸ್ಯಾನ. ನೀವ ರಾತ್ರಿ ಕಳ್ಳತನ ಮಾಡ್ಕೊಂಡು ಹೋಗ್ತನತ್ತ ಕಳ್ಳ, ಅವನು ರೊಕ್ಕದ ಅಣತಮ್ಮನೆ ಅದನ್ನ. ನೀವು ಗಳಿಸೋದು ರೊಕ್ಕಿನ ಅಣತಮ್ಮನೆ. ಸೌಕರ್ ಭಾಳ ಶಾಣೆನು ಅವ, ಭಾಳ ಜನ ಕಾವಲಿಗೆ ಇಟ್ಟಿರ್ತಾನೆ. 6 ಮನುಷ್ಯರ ಕೈ ಬಂದಕ್ಕಿರ್ತದ ಅಂದ್ರೆ ಬೆಂಕಿ ಹತ್ತದತ್ತ, ಇವನು ಸಂಪತ್ತಿ ಸುಟ್ಟು ಹಾಕ್ತದ. ಅದಕ್ಕೂ ಇಲ್ಲ, ಎಲ್ಲ ಬಂದೋಬಸ್ತ್ ಮಾಡ್ಯಾನ ಅಂದ್ರೆ ಕೊನೆಗೆ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಸೇರಿಕೊಂಡಿಸಿ ಬಿಡ್ತದೆ ರೊಕ್ಕಿ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಗಪ್ಚಿಪ್ ಕೂಡ ರೊಕ್ಕ, ಕತ್ಲ್ಯಾಗ ಕಾಲು ಬಿದ್ದು ಕೂಡ ರೊಕ್ಕ, ಇಲ್ಲಂದ್ರೆ ನೀನು ಜೈಲಕ್ಕೆ ಹಾಕ್ತಾರೆ. ಲಕ್ಷದಾಗ ಇಟ್ಕೋರಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ, ರೊಕ್ಕ ಯಾರಿಗೆ ಹೆಚ್ಚಾಗಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಥ ಮಹಾದಾಯಿ ಜಗದಂಬೆಗೆ ದಾನ ಮಾಡಿಬಿಡ್ರಿ. ನಿಮ್ಮಂತೆ ರೊಕ್ಕ ಯಾರಿಗೆ ಕೊಡ್ಬೇಡ್ರಿ. ಯಾಕಂತ ಕೇಳಿದ್ರೆ ನಿಮ್ಮ ಮ್ಯಾಗ ಇನ್ಕಮ್ ಟ್ಯಾಕ್ಸ್ ಕೊಂಡ್ರಂಗಿಲ್ಲ. ನಿಮ್ಗೆ ಯಾವ ಬಂದ ಹಣ ಲಾಭನೂ ಆಗ್ತದೆ. ಅದು ಸ್ವಲ್ಪ ಅದಕ್ಕೆ ನಾವು ನೀವೆಲ್ಲರೂ ಧರ್ಮ ಮಾರ್ಗದಿಂದ ನಾವು ಗಳಿಸಿದ ಧನ ಅದು ಏನಾಗ್ತದಂದ್ರೆ ಮಹಾಲಕ್ಷ್ಮಿ ಆಗ್ತದೆ. ಅಧರ್ಮ ಮಾರ್ಗದಿಂದ ರೊಕ್ಕ ಗಳಿಸಿದ್ರಿ ಅಂದ್ರೆ ಅದೇ ಮಹಾಲಕ್ಷ್ಮಿ ಹೋಗಿ ನಿಮ್ಮ ಮನೆ ಒಳಗೆ ಇದು ಲಕ್ಷ್ಮಿ ಆಗ್ತಾಳ. ಅದಕ್ಕೆ ನೀವು ಲಕ್ಷಗಳಿಗೆ ಇಟ್ಕೋರಿ. ಈ ಕೊನೆ 2 ನಿಮಿಷ ಮುಗಿಸ್ತೀನ. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಆ ರೈತ ಇವ ಅಂತ ಭಕ್ತನ ನೋಡ್ಲಕ್ಕ ಬಂದ ನಾರದ, ಅವ ಮುಂಜಾನೆ ಎದ್ದು ಕೂಡಲೇ ಒಮ್ಮೆ ಓಂ ನಮಃ ಶಿವಾಯ, ಹೇ ಶಾಂಭವಿ ನಮಃ, ಹಿಂಗ ಎಲ್ಲಾ ನಾಮಗಳನ್ನು ಒಂದೇ ಸಲ ತಗೋತಿದ್ದ. ಮತ್ತೆ ಸಾಯಂಕಾಲವಾದೊಡನೆ ಮನ್ಕೋಳ ಮುಂದೆ, ಊಟ ಮಾಡಿ ಮನ್ಕೋಳ ಮುಂದೆ ಒಮ್ಮೆ ಅಂತಿದ್ದ, ಏನು ಓಂ ನಮಃ ಶಿವಾಯ, ಓಂ ಶಾಂಭವಿ ನಮಃ ಇಟ್ಟನ್ನು ಮಾಡ್ಕೊಂಡು ಬಿಡ್ತಿದ್ದ. ಪರಮಾತ್ಮನಿಗೆ ಬಂದು ಕೇಳದತ್ತ ನಾರದ, ನಿನ್ನ ತೆಲಿಗಿಲಿ ಕೆಟ್ಟದೇನ ನಾವು? ಅವ ಎಂತ ಭಕ್ತ ಆತನ, ನಾನು ಕ್ಷಣ ಕ್ಷಣಕ್ಕೆ ನಾರಾಯಣ 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 ಅಂತೀನಿ, ಅವ ದಿವಸಕ್ಕೆ 2 ಸಲ ನಿನ್ನ ನಾಮ ತಗೋತಾನ. ಮುಂಜಾನೆ ಎದ್ದು ಕೂಡಲೇ ಒಮ್ಮ ಓಂ ನಮಃ ಶಿವಾಯ ಅಂತಾನ, ಸಾಯಂಕಾಲ ಮನ್ಕೊಳಕ್ರಮ್ಮ ಓಂ ನಮಃ ಶಿವಾಯ ಅಂತಾನ. ಇಷ್ಟೇ ಅಂತಾನ, ನಡುವ ಅನ್ನಂಗಿಲ್ಲ ನಾವು. ಅವ ನನಕ ಶ್ರೇಷ್ಠ ಭಕ್ತೆ ಹಂಗಾಗ್ತಾನೆ.
ಆವಾಗ ಪರಮಾತ್ಮ ನಾರದನಿಗೆ ಕರೆದತ್ತ ಇಲ್ಲಿಪ್ಪ ದೇವ ಭಾವಾಚ ಗೊತ್ತಿಲ್ಲ ಅಂದಾರೆ ಪರಮಾತ್ಮ ನಿಮ್ಮ ಭಾವವನ್ನ ತಿಂತಾನಂತೆ, ನೀವು ಮಾಡಿದ ನೈವೇದ್ಯ ತಿನ್ನಂಗಿಲ್ಲ. ಅದಕ್ಕಾಗಿನೇ ನೀವು ಬಾನ ಕೂಡ ಹಿಂಗ ಮಾಡ್ತೀರಿ. ಯಾಕಂದ್ರೆ ಹಿಂಗ ಯಾಕೆ ಮಾಡ್ತೀರಿ? ಹಾತ್ ಬೀಜ ಕಡೆ ಭಾತ್ ಬಾಜಾ ಕಡೆ ನಿನ್ನ ತಿಂದಾದ್ರೆ ನಿನ್ನ ಕುತ್ತಿಗೆನೆ ಕಡ್ದ. ನೀವು ತಂದದ್ದು ಬಾನೆಲ್ಲ ದೇವ್ರು ಉಂಡ್ರೆ ನೀವು ಯಾರೂ ಬಾನ ಕೊಡ್ತಿತ್ತಿಲ್ಲ. ಬಾಳ ಆದ್ರೆ ಗಿಪ್ಪದ ಹಾಲು ಕೊಡ್ತೀರಿ ದೇವ್ರಿಗೆ. ನೊಣ ಸಹಿತ ಬಿದ್ದು ಒದ್ದಾಡಿ ಸಾಯ್ಬೇಕಾರ. ಇಟ್ಟು ಶಾಣೆ ಇದ್ದೀರಿ ನೀವು, ಶಾಣೆ ಇದ್ದೀರಿ ಬಾಳ. ಆವಾಗ ಏನಾಯ್ತು ಅಂತ ಕೇಳಿದ್ರ, ಒಂದು ಪರಾತ ತರಸ ದೊಡ್ಡ ಪಾತ್ರಿ, ಅದ್ರ ತುಂಬಾ ಎಣ್ಣೆ ಬರಕದ ಪರಮಾತ್ಮ. ಇದು ತಲೆ ಮ್ಯಾಗ ಇಟ್ಕೋ ನಾರದ, 3 ಲೋಕ ಸಂಚಾರ ಮಾಡಿದ, ಒಂದು ಹನಿ ಎಣ್ಣೆ ಚಲ್ತಂದ್ರ ನಿನ್ನ ಸರಿಚ್ಛೇದನ ಮಾಡ್ತಾರಂದ ಪರಮಾತ್ಮ. ತಲೆ ಮ್ಯಾಗ ಇಟ್ಕೊಂಡ ನಾರದ ಎಣ್ಣೆ ತುಂಬ್ಯಾದ ಎದರಾಗ ಪರಾತಿನೊಳಗ, ಒಂದು ಹನಿ ಎಣ್ಣೆ ಚೆಲ್ಲಬಾರ್ದು, 3 ಲೋಕ ತಿರುಗಾಡಿ ಬಾ, ಒಂದು ಹನಿ ಎಣ್ಣೆ ಚೆಲ್ತಂದ್ರ ನಿನ್ನ ಶಿರಚ್ಛೇದನ ಮಾಡ್ತಂದ ಪರಮಾತ್ಮ. ತಲೆ ಮ್ಯಾಗ ಇಟ್ಕೊಂಡ ನಾರದ 3 ಲೋಕ ತಿರುಗಾಡಿ ಬಂದ, ಒಂದು ಹನಿ ಎಣ್ಣೆ ಚೆಲ್ಲಿಲ್ರಿ ಅವ. ಯಾಕ? ಪ್ರಾಣದಕ್ಕಿಂತ ಹೆಚ್ಚಿನ ಪ್ರೀತಿ ಅವಾಗಿಲ್ಲ. ಜಗತ್ತಿನೊಳಗೆ ಎಲ್ಲಕ್ಕಿಂತ ಪ್ರೀತಿ ವಸ್ತು ಪ್ರಾಣದ ನಮ್ಮದೇ. ಅವಾಗ ತಂದಿಟ್ಟ ಪರಮಾತ್ಮ ಅಂದ ನಾರದಾಗ, ಏಪ್ಪ ಎಷ್ಟು ಶಾಣೆ ಇದ್ದೀವು, ಒಂದು ಹನಿ ಎಣ್ಣೆ ಚೆಲ್ಲಿದನು ಅನ್ನ, ಚೆಲ್ಲೋರು ಶಿರಚ್ಛೇದನ ಅಂದಿದ್ದೀವಿ. ಓಯಪ್ಪ ಅದ್ಯಾಂಗ ಚೆಲ್ಲಿ ಅಂದವ, ಎಣ್ಣೆ ಮ್ಯಾಗೆ ಲಕ್ಷ್ಯ ಇಟ್ಟಿದ. ಪರಮಾತ್ಮ ಅಂದ, 3 ಲೋಕ ತಿರುಗಾಡಿ ಬಂದು ಎಣ್ಣೆ ತಗೊಂಡು ತಲೆ ಮ್ಯಾಗ ಪರಾತ್ ಹೊಟ್ಕೊಂಡು ಪಾತ್ರಿ ಹೊತ್ಕೊಂಡು ನನ್ನ ನಾಮ ಎಷ್ಟು ಸಲ ತಗೊಂಡೆ ಅಂದ, ನನ್ನ ಹೆಸರು ಎಷ್ಟು ಸಲ ಕೊಂಡಾಡ್ದಿ, ಎಷ್ಟು ಸಲ ನಾರಾಯಣ ಅಂದಿ ಅಂದ. ಅವಾಗ ನಾರದಂದ, ನಂದು ನನಗೆ ಹತ್ತಿತ್ತು ಅಪ್ಪ, ನಿನ್ನೆಲ್ಲಿದ ನಾಮ ಅಂದವ, ನಿನ್ನೆಲ್ಲಿ ಮಣ್ಣನ ನಾಮ. ಎಣ್ಣೆ ಚೆಲ್ಲಿತ್ತಂದ್ರೆ ಸಾಹಿತ್ಯನದ ಲಕ್ಷ್ಯ ಅಟ್ಟೆ ಇಟ್ಟಿದ, ನಿನ್ನ ನಾಮೇ ಮರ್ತಿದೆ. ಆವಾಗ ಪರಮಾತ್ಮನಂತ ಅದು ಬಡವದ, ಮಕ್ಕಳದವ, ದುಡಿತದ, ದಿವಸಕ್ಕೆ 2 ಸಲ ನನ್ನ ನಾಮ ತಗೊಂಡನ, ಅವ ನಿನಕ್ಕಿಂತ ಶ್ರೇಷ್ಠ ಭಕ್ತ ಅಂತ ಹೇಳಿಬಿಟ್ಟ. ದಿವಸಕ್ಕಿಂತ ಶ್ರೇಷ್ಠ. ಅದಕ್ಕಂತ ಭಕ್ತಿಯನ್ನ ನಾವು ನೀವೆಲ್ಲರೂ ಮಾಡೋಣ. ಇವತ್ತಿನ ದಿವಸ ಮಹಿಷಾಸುರನ ವಧ ಆಗ್ಯದ. ನಾಳೆ 9ನೇ ಅಧ್ಯಾಯ ಪ್ರಾರಂಭ ಆಗ್ತದ ಅಂತ ದೇವಿ ನಮ್ಮ ಮ್ಯಾಗ ಕೃಪಾ ಮಾಡ್ಯಾಳ. ಇದು ನನಗೆ ಬಹಳ ದೊಡ್ಡ ಆನಂದ ಆಗ್ಯದ. ಇದು ಒಂದು ಪವಾಡೆ ಆಗ್ಯದ ಇವತ್ತಿನ ದಿವಸ. ಹಿಂದೇನು ನನ್ನ ಪ್ರವಚನ ಆಗಂಗಿಲ್ಲ ಅಂತ ನಾ ಫೋನ್ದಾಗ ಹೇಳಿದೊಬ್ಬರಿಗೆ, ಆದ್ರೆ ಮಾಡ್ರಿ ಅಲ್ಲಂದ್ರೆ ಬಿಡ್ರಿ ಅಂದ್ರೆ ಅವರು ಹೆಂಗ್ಯಾಗ ಹೊತ್ತು ಮುಳುಗ್ತದ, ನಾನು ಸ್ವಚ್ಛ ಮಾಡಿಬಿಟ್ಟಾಳ ದೇವಿ. ಈ ದೇವಿ ಮಹಿಮಾ ಕಡಿಮೆ ಇಲ್ಲ. ನೀವೆಲ್ಲರೂ ಭಕ್ತಿಯಿಂದ ನಡ್ಕೋರಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ಇವತ್ತಿನ ಪುರಾಣಕ್ಕೆ ಮಂಗಲವನ್ನ ಪಾಡೋಣ.